ಪ್ರತಿತಿ ಫ್ಯಾಷನ್ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾನು ಫೋರ್ಟಕ್ಸ್ ಬ್ಲೌಸಿಗೆ ನೋಟ್ಸನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಟ್ಸ್ ಅಂದ್ರೆ ಚೆಸ್ಟು, ವೇಸ್ಟು, ರಿಗಾಲು. ಇವತ್ತು ನಾನು ವೇಸ್ಟಿಂದ ಅಷ್ಟೇ ಹೇಳ್ಕೊಡತ್ತೀನಿ, ಯಾಕಂದರೆ ಇವತ್ತು ನಾವು ಕ್ರಾಸ್ ವರ್ಡ್ ಅಷ್ಟೇ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂತ ಹೋದ್ರೆ ನಿಮಗೂ ನೆನಪು ಉಳಿತೈತಿ. ಹಾಗಾಗಿ ನಾನು ಫಸ್ಟು ಕ್ರಾಸ್ ವರ್ಡ್ ಹೇಳ್ಕೊಡ್ತೀನಿ, ನಂತರ ಬ್ಯಾಕು, ಫ್ರಂಟು, ಸ್ಲೀವ್ಸ್ ಹೇಳ್ಕೊಡ್ತೀನಿ. ಇವತ್ತು ನಾನು ಕ್ರಾಸ್ ವರ್ಡ್ ಕಟ್ಟಿಂಗಿಗೆ ವೇಸ್ಟ್ ಹೆಂಗೆ ನೋಟ್ಸ್ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನನ್ನ ಬ್ಲೌಸಿಂದ ವೇಸ್ಟ್ ಬಂದು 28. ಇಪ್ಪತ್ತೆಂಟನ್ನು 4 ಭಾಗ ಮಾಡಬೇಕು. ಡಿವೈಡೆಡ್ ಬೈ 4 ಮಾಡಿದಾಗ 7 ಬರ್ತೈತಿ. ಈ 7ಅನ್ನು ಇಲ್ಲಿ ತೊಗೊಂಬರ್ಬೇಕು. ಇದು ವೇಸ್ಟ್. ಇವತ್ತು ನಾನು ವೇಸ್ಟಿಂದ ಅಷ್ಟೇ ಹೇಳ್ಕೊಡತ್ತೀನಿ. ಇದು ಡಿವೈಡೆಡ್ ಬೈ 4 ಮಾಡಿದಾಗ 7 ಏನು ಬಂದಿರ್ತೈತಲ್ಲ ಅದನ್ನು ಇಲ್ಲಿ ತೊಗೊಂಬರ್ಬೇಕು. ಈ 7ಗೆ ಪ್ಲಸ್ 1/4 ಇಂಚ್ ಪ್ಲಸ್ ಮಾಡಬೇಕು. 1/4 ಇಂಚ್ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತೈತಿ? ಬರೋಬ್ಬರಿ 7 ಕ್ವಾರ್ಟ್ ಬರ್ತೈತಿ. ಇದು ಬ್ಯಾಕ್ ವೇಸ್ಟ್. ಈಗ ನಮಗೆ ಬೇಕಾಗಿರೋದು ಫ್ರಂಟ್ ವೇಸ್ಟ್. ಈ 7ಅನ್ನು ಕೆಳಗೆ ಸೇಮ್ ಈ 7ಅನ್ನು ಇಲ್ಲೇ ತೊಗೋಬೇಕು. ಈ 7 ಒಳಗೆ ಮೈನಸ್ 1/4 ಇಂಚ್ ಮಾಡಬೇಕು. = 6 3/4 ಬರ್ತೈತಿ. ಇದು ಫ್ರಂಟ್ ವೇಸ್ಟ್. ಈಗ ನಮಗೆ ಬೇಕಾಗಿರೋದು ಫ್ರಂಟ್ ವೇಸ್ಟ್ ಬೇಕು. ಈ ಫ್ರಂಟ್ ವೇಸ್ಟಲ್ಲೇ ಕ್ರಾಸ್ ವರ್ಡ್ ಕಟ್ಟಿಂಗ್ ಆಕೈತಿ. ಇದು ಫ್ರಂಟ್ ವೇಸ್ಟು, ಇದು ಬ್ಯಾಕ್ ವೇಸ್ಟು. 28 ವೇಸ್ಟ್ ಬಂದಿತ್ತು, ಅದನ್ನ ಡಿವೈಡೆಡ್ ಬೈ 4 ಮಾಡಿದ್ವಿ, 7 ಬಂತು. ಈ 7ಅನ್ನು ಇಲ್ಲಿ ತೊಗೊಂಬಂದ್ವಿ. ಈ 7ಗೆ ಪ್ಲಸ್ ಕ್ವಾಟ್ ಮಾಡಿದ್ವಿ, 7 ಕ್ವಾಟ್ ಆಯ್ತು. ಇದು ಬ್ಯಾಕ್ ವೇಸ್ಟು. ಇದೇ 7ಅನ್ನು ಕೆಳಗೆ ತೊಗೊಂಬಂದ್ವಿ. ಈ 7 ಒಳಗೆ ಮೈನಸ್ ಕ್ವಾಟ್ ಮಾಡಿದ್ವಿ, ಇಲ್ಲೇ 6/4 ಬಂತು. ಈ 6/4 ಇದು ಫ್ರಂಟ್ ವೇಸ್ಟ್. ಇದು ಈ ಫ್ರಂಟ್ ವೇಸ್ಟಿಂದ ನಾವು ಕ್ರಾಸ್ ವರ್ಡ್ ಹೆಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದನ್ನು ನೋಡೋಣ. ಈಗ ನಾನೀಗ ಪೇಪರ್ ಕಟ್ಟಿಂಗ್ ಒಳಗೆ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋರಿಗೆ ಪೇಪರ್ ಹಾಳಾದ್ರೂ ಇನ್ನೊಂದು ಪೇಪರ್ ಒಳಗೆ ಕಟ್ಟಿಂಗ್ ಮಾಡ್ಬೋದು. ಬ್ಲೌಸ್ ಫಸ್ಟ್ಗೆ ತೊಗೊಂಡ್ರೆ ಬ್ಲೌಸ್ ಹಾಳಾತಂದ್ರೆ ವೇಸ್ಟ್ ಆಕೈತಿ. ಹಾಗಾಗಿ ಪೇಪರ್ ಒಳಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಪೇಪರ್ ಒಳಗೆ ಹೇಳ್ಕೊಡ್ತೀನಿ. ನೀವು ಪರ್ಫೆಕ್ಟ್ ಆಗೋ ಮಟ್ಟನ ಬ್ಲೌಸ್ ಒಳಗೆ ಮಾಡಿ ತೆಗೀರಿ. ಬ್ಲೌಸ್ ಒಳಗೆ ಮಾಡಬೇಡ್ರಿ, ಪೇಪರ್ ಒಳಗೆ ಮಾಡಿ ತೆಗೀರಿ. ಇಲ್ಲೇ 0.4ಗೆ ಒಂದು ಲೈನ್ ಹಾಕ್ಕೋಬೇಕು. ಇದು ಹುಕ್ಕು ಪಟ್ಟಿ, ಕಾಜು ಪಟ್ಟಿಗೆ ಹೊಲಿಗೆಗಿದು 0.4 ಅಷ್ಟು ಹೊಲಿಗೆಗೆ ಬಿಟ್ಟಿರ್ತೀವಿ. ಹೊಲಿಗೆಗೆ ಬಿಟ್ಟ ನಂತರ ಕೆಳಗೆ ಇಲ್ಲಿಂದ ಇಲ್ಲೇ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು.
ಇಲ್ಲೇ 3/4 ಬಿಟ್ವಿ, 3/4 ಒಂದು ಲೈನ್ ಹಾಕಿದ್ವಿ. ಇಲ್ಲೇ 0.4ಗೆ ಇದು ಹೊಲಿಗೆಗೆ, ಇದು ಹೊಲಿಗೆಗೆ. ಈಗೇನು ಮಾಡಬೇಕು, ಫ್ರಂಟ್ ವೇಸ್ಟ್ ಎಷ್ಟು ಬಂದಿತ್ತಲ್ಲ ಈ 0.4 ಬಿಟ್ಟು ಫ್ರಂಟ್ ವೇಸ್ಟ್ ತೊಗೋಬೇಕು. ಫ್ರಂಟ್ ವೇಸ್ಟು 6/3/4 ಬಂದಿತ್ತು. ಈ 6/3/4 ಈ 0.4 ಹೊಲಿಗೆ ಬಿಟ್ಟಿರ್ತೇವಲ್ಲ ಅದನ್ನು ಹಿಡಿದು ಇಡಬಾರ್ದು, ಆ ಲೈನ್ಗೆ ಈ ಕಡೆ ತೊಗೋಬೇಕು. 0.4 ಬಿಟ್ಟು ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ನಂತರ 3/4 ಇಂಚ್ಗೆ ಒಂದು ಲೈನ್ ಹಾಕಿರ್ತೇವಲ್ಲ ಈ ಲೈನಿಂದ ಮೇಲ್ಗಡೆ 3/4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 3/4ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 3/4 ಬಿಟ್ಟು 2/4ಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 2/4, ಈ ಕಡೆ 3/4. 2/4 ಅಂತ ತೊಗೊಂಡಿರ್ತೇವಲ್ಲ ಅದಕ್ಕೆ ಒಂದು ಸೀದಾ ಲೈನ್ ಹಾಕಬೇಕು. ನಂತರ ಇಲ್ಲೇ ಹೊಲಿಗೆಗೆ 2 ಇಂಚು ಹೊಲಿಗೆ ತೊಗೊಳ್ತೇನೆ. ನಂತರ ಏನು ಮಾಡಬೇಕು, ಇದು 2 ಇಂಚ್ ಹೊಲಿಗೆಗೆ, ಇಲ್ಲಿ 3/4 ಇಂಚ್ ಹೊಲಿಗೆಗೆ, ಇದು 0.4 ಹೊಲಿಗೆಗೆ. ಈಗ ಈ ಪಾಯಿಂಟಿಂದ ಈ ಪಾಯಿಂಟು 0.4 ಬಿಟ್ಟು ಈ 2 ಇಂಚ್ ಬಿಟ್ಟು ಇಲ್ಲಿಂದ ಇದ್ರ ಮಧ್ಯೆ ಒಂದು ಪಾಯಿಂಟ್ ತೊಗೋಬೇಕು. ಅದು ಹೆಂಗೆ ತೊಗೋಬೇಕಂದ್ರೆ ಇಲ್ಲಿ ಟೇಪ್ ಇಡಬೇಕು. 6/3/4 ಬರ್ತೈತಲ್ಲ ಇಲ್ಲಿಗೆ, ಇಲ್ಲೇ ಮಧ್ಯೆ ಒಂದು ಪಾಯಿಂಟು ಸಿಗ್ತೈತೆ ನಮ್ಗೆ. ಈ ಪಾಯಿಂಟಿಂದ ಕೆಳಗಡೆ 1/4 ಇಂಚ್ ಬರಬೇಕು. 1/4 ಇಂಚ್ ಕೆಳಗೆ ಬರಬೇಕು. ಒಂದು ಸ್ವಲ್ಪ 1/4 ಇಂಚ್ ಕೆಳಗೆ ಬಂದಿರ್ತೀವಲ್ಲ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಹಾಕಬೇಕು. ಇದು ಸೀದಾ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಡೋದು, ಇದು ಸೀದಾ ಬರೋದಿಲ್ಲ, ಕ್ರಾಸಿನ ಮೇಲೆ ಬರ್ತೈತಿ ಲೈನು. ನಂತರ ಈ 1/4 ಇಂಚ್ ಕೆಳಗೆ ಇಳಿಸ್ಕೊಂಡಿರ್ತೀವಲ್ಲ ಇಲ್ಲಿಂದ 3/4 ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಗೆ ಇದನ್ನು ಕೂಡಿಸ್ಬೇಕು. ನಂತರ ಸ್ವಲ್ಪ ಸೇಪ್ ಕೊಟ್ಕೋಬೇಕು. ಇದಕ್ಕೆ ಇಲ್ಲಷ್ಟ ಸೇಪ್ ಕೊಡ್ಬೇಕು, ಮತ್ತು ಬೇರೆ ಕಡೆಯಲ್ಲಿ ಸೇಪ್ ಕೊಡೋ ಅವಶ್ಯಕತೆ ಇಲ್ಲ. ಯಾರ್ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಭಾಳ ಈಸಿ ಮೆಥಡ್ ಐತಿ ಇದು ಕಟ್ಟಿಂಗು. ಆರಾಮ್ ನೀವು ಮನೆಯಲ್ಲೇ ಕೂತ್ಕೊಂಡು ಫ್ಯಾಷನ್ ಡಿಸೈನರಿಂಗ್ ಕ್ಲಾಸನ್ನು ಕಲಿಬೋದು. ಈಗ ನಾನು ಕಟ್ಟಿಂಗ್ ಮಾಡ್ತೀನಿ. ಈ ಲೈನ್ ಕಟ್ಟಿಂಗ್ ಮಾಡಬಾರ್ದು, ಕೆಳಗೆ ಸೇಪ್ ಕೊಟ್ಟಿರ್ತೀವಲ್ಲ ಈ ಲೈನ್ ಕಟ್ಟಿಂಗ್ ಮಾಡಬೇಕು. ಹಿಂಗೆ ಈ ಸೀದಾ ಈಗ ನಾನು ಇದು ಮಾಡ್ತೇನೆ. ಈ ಥರ ಕೆಳಗೆ ಲೈನ್ಗೆ ಕಟ್ಟಿಂಗ್ ಮಾಡಿ. ರೆಡಿ ಆಯ್ತು. ಇವತ್ತಿನ ವಿಡಿಯೋದೊಳಗೆ ಕ್ರಾಸ್ ಬೆಲ್ಟ್ ಅಷ್ಟೇ ಹೇಳೀನಿ. ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ನಂತರ ಮುಂಭಾಗದ ಕಟ್ಟಿಂಗು, ಹಿಂಭಾಗದ ಕಟ್ಟಿಂಗು, ಸ್ಲೀವ್ಸ್ ಕಟ್ಟಿಂಗು ಎಲ್ಲ ಹೇಳ್ಕೊಡ್ತೇನಂತ. ಇದು ಸ್ಟಾರ್ಟಿಂಗು ಕ್ರಾಸ್ ಬೆಲ್ಟ್ ಇರ್ತೈತಿ. ಕ್ರಾಸ್ ಬೆಲ್ಟ್ ಪ್ರಾಕ್ಟೀಸ್ ಮಾಡಿರಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಶೇರ್ ಮಾಡಿರಿ ಹೆಚ್ಚು ಜನಗಳಿಗೆ.
ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.